ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನನ್ನ ಆದಿದೇವ, ಮಹಾದೇವ ಹಾಗೂ ಭೂಲೆನಾಥ ಎಂದು ಪೂಜಿಸಲಾಗುತ್ತದೆ. ತ್ರಿಮೂರ್ತಿಗಳಲ್ಲಿ ಲಯಕರ್ತನಾದ ಶಿವನು ಹೊಸ ಆರಂಭಕ್ಕೆ ದಾರಿ ತೋರುವ ಪರಮಾತ್ಮ. ಶಿವನ ಆರಾಧನೆಯು ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಪ್ರತಿದಿನ ಭಕ್ತಿ ಭಾವದಿಂದ ಶಿವಪೂಜೆ ಮಾಡೋದ್ರಿಂದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ಶಿವನ ಪೂಜೆ ಅತ್ಯಂತ ಸರಳ ಹಾಗೂ ಯಾವುದೇ ವೈಭವದ ಅಗತ್ಯವಿಲ್ಲ. ಶುದ್ಧ ಮನಸ್ಸು, ಭಕ್ತಿ ಮತ್ತು ಪ್ರಾಮಾಣಿಕತೆಗೆ ಶಿವನಿಗೆ ಪ್ರಿಯವಾದ ಅರ್ಪಣೆಯಾಗಿದೆ. ಶಿವಲಿಂಗಕ್ಕೆ ಜಲಾಭಿಷೇಕ, ಹಾಲು, ಬಿಲ್ವಪತ್ರೆ, ದತ್ತುರ, ಅಕ್ಷತೆ ಹಾಗೂ ಹೂವುಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಶಿವನ ಕೃಪೆಯಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಒತ್ತಡ, ಆತಂಕ ಹಾಗೂ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆಯಂತೆ. ಶಿವ ಪೂಜೆಯು ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸೌಹಾರ್ದತೆಯನ್ನ ವೃದ್ಧಿಸುತ್ತದೆ. ಉದ್ಯೋಗ, ವ್ಯಾಪಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗಲಿ ಎಂದು ಅನೇಕರು ಶಿವನನ್ನ ಪ್ರಾರ್ಥಿಸುತ್ತಾರೆ. ವಿವಾಹದಲ್ಲಿ ವಿಳಂಬ, ಕುಟುಂಬ ಕಲಹ, ಆರ್ಥಿಕ ಸಮಸ್ಯೆಗಳು ಹಾಗೂ ಜೀವನದ ವಿವಿಧ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ಕೂಡ ಶಿವರಾಧನೆ ಮಾಡಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವನ ಆರಾಧನೆಯಿಂದ ಗ್ರಹ ದೋಷಗಳ ಪ್ರಭಾವ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಶನಿ, ರಾಹು ಹಾಗೂ ಕೇತು ಸಂಬಂಧಿತ ತೊಂದರೆಗಳಿಂದ ಪರಿಹಾರಕ್ಕಾಗಿ ಶಿವ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಭಿಷೇಕ ಹಾಗೂ ರುದ್ರಾಪಾರಾಯಣ ಮಾಡಿಸುತ್ತಾರೆ. ಶಿವನ ಅನುಗ್ರಹದಿಂದ ಧೈರ್ಯ, ವಿವೇಕ, ಕ್ಷಮೆ ಮತ್ತು ಆತ್ಮ ಸಂಯಮ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಶಿವ ಧ್ಯಾನ ಹಾಗೂ ಮಂತ್ರ ಜಪವು ಮನಸ್ಸಿಗೆ ನೆಮ್ಮದಿ ನೀಡುವ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಒತ್ತಡ ಕಡಿಮೆಯಾದಾಗ ದೇಹವು ಚೈತನ್ಯದಿಂದ ಕಾರ್ಯನಿರ್ವಹಿಸುತ್ತದೆ. ನಿಯಮಿತ ಧ್ಯಾನವು ಮಾನಸಿಕ ಸಮತೋಲನವನ್ನು ಕಾಪಾಡಲು ಸಹಕಾರಿ ಎಂದು ಹಲವು ಅಧ್ಯಯನಗಳು ಸೂಚಿಸುತ್ತವೆ. ಉದ್ಯೋಗದಲ್ಲಿ ಪದೋನ್ನತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹಾಗೂ ಹೊಸ ಅವಕಾಶಗಳು ದೊರೆಯಲಿದೆ ಎಂಬ ಆಶಯದಿಂದ ಅನೇಕರು ಶಿವನನ್ನ ಪ್ರಾರ್ಥಿಸುತ್ತಾರೆ. ಭಕ್ತಿ, ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನಗಳೊಂದಿಗೆ ಶಿವನ ಕೃಪೆ ಕೂಡಿದ್ರೆ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ವಿದ್ಯಾರ್ಥಿಗಳು ಶಿವನ ಪೂಜೆ ಹಾಗೂ ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಪಂಚಾಕ್ಷರಿ ಮಂತ್ರವನ್ನ ಜಪಿಸುವ ಅಭ್ಯಾಸವನ್ನ ಹೊಂದಿರುತ್ತಾರೆ. ಶಿವ ಪೂಜೆಯ ಮಹತ್ವವು ಭಕ್ತನ ನಿಷ್ಠೆ ಮತ್ತು ಶ್ರದ್ಧೆಯಲ್ಲಿದೆ. ನಿಯಮಿತವಾಗಿ ಶಿವನ ಧ್ಯಾನ, ಮಂತ್ರ ಜಪ ಹಾಗೂ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ, ಮಾನಸಿಕ ಸಮತೋಲನ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ. ಭಕ್ತಿ ಭಾವದಿಂದ ಮಾಡುವ ಶಿವಾರಾಧನೆಯು ಜೀವನವನ್ನ ಶಾಂತಿ, ಸಂತೋಷ ಮತ್ತು ದೈವಿಕ ಕೃಪೆಯಿಂದ ತುಂಬಿಸುತ್ತದೆ ಎಂಬುದು ಅನೇಕ ಭಕ್ತರ ನಂಬಿಕೆಯಾಗಿದೆ. ಇದಿಷ್ಟೇ ಅಲ್ಲ, ಬಿಲ್ವಪತ್ರೆಯ 3 ಎಲೆಗಳು ಶಿವನ ತ್ರಿನೇತ್ರ, ತ್ರಿಗುಣ ಹಾಗೂ ತ್ರಿಮೂರ್ತಿಯನ್ನ ಸಂಕೇತಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಶುದ್ಧ ಮನಸ್ಸಿನಿಂದ ಬಿಲ್ವಪತ್ರೆ ಅರ್ಪಿಸಿದ್ರೆ ಶಿವನು ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ. ಪ್ರತಿ ಸೋಮವಾರ, ಮಾಸ ಶಿವರಾತ್ರಿ, ಮಹಾಶಿವರಾತ್ರಿ, ಶ್ರಾವಣ ಮಾಸ, ಕಾರ್ತಿಕ ಮಾಸಗಳಲ್ಲಿ ಶಿವನ ಆರಾಧನೆಯಿಂದ ಶೀಘ್ರವೇ ಇಷ್ಟಾರ್ಥಗಳು ಈಡೇರುತ್ತವೆಯಂತೆ. ಪ್ರದೋಷ ವ್ರತ ಕೂಡ ಶಿವನನ್ನ ಒಲಿಸಿಕೊಳ್ಳಲು ಇರುವ ಅತ್ಯುತ್ತಮ ಮಾರ್ಗವಾಗಿದೆ. ಇನ್ನು ಶಿವನ ಜೊತೆಗೆ ತಾಯಿ ಪಾರ್ವತಿಯನ್ನ ಆರಾಧಿಸುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ಹಾಗೂ ಆರ್ಥಿಕ ಸ್ಥಿರತೆ ಪ್ರಾಪ್ತವಾಗಲಿದೆ. ಪುರಾಣಗಳ ಪ್ರಕಾರ ತಾಯಿ ಪಾರ್ವತಿಯ ತಪಸ್ಸಿನ ಫಲವಾಗಿ ಬಿಲ್ವ ವೃಕ್ಷವು ಉದ್ಭವಿಸಿತು ಎಂಬ ನಂಬಿಕೆ ಇದೆ. ಆದ್ದರಿಂದ ಶಿವನಿಗೆ ಬಿಲ್ವಪತ್ರೆ ಅತ್ಯಂತ ಪ್ರಿಯವಾಗಿದೆ. ಭಕ್ತಿ ಭಾವದಿಂದ ಬಿಲ್ವಪತ್ರೆ ಅರ್ಪಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಎಂದು ಶಿವ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಬಿಲ್ವಪತ್ರೆ ಪೂಜೆಯಿಂದ ಅಪಾರ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರದ್ಧೆಯಿಂದ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿದರೆ ಹಿಂದಿನ ಕರ್ಮಗಳ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಹಾಗೂ ಪುಣ್ಯಫಲ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿ ಭಸ್ಮ ಅಥವಾ ವಿಭೂತಿ ಕೂಡ ಶಿವನ ಆರಾಧನೆಯಲ್ಲಿ ಅತ್ಯಂತ ಪವಿತ್ರವಾಗಿದೆ. ಶಿವನು ತನ್ನ ದೇಹಕ್ಕೆ ಭಸ್ಮವನ್ನ ಧರಿಸಿರುವುದು ರೂಪದಲ್ಲಿ ಚಿತ್ರಿಸಲ್ಪಡುತ್ತಾನೆ. ಭಸ್ಮವು ದೇಹ, ಐಶ್ವರ್ಯ ಹಾಗೂ ಲೋಕದ ವೈಭವ ಎಲ್ಲವೂ ಶಾಶ್ವತವಲ್ಲ ಎಂಬ ಸಂದೇಶವನ್ನ ನೀಡುತ್ತದೆ. ಅಂತಿಮವಾಗಿ ಎಲ್ಲವೂ ಪಂಚಭೂತಗಳಲ್ಲಿ ಲೀನವಾಗುತ್ತದೆ ಎಂಬ ಸತ್ಯವನ್ನ
ತತ್ವವನ್ನ ಭಸ್ಮ ನೆನಪಿಸುತ್ತದೆ. ಭಸ್ಮವು ಅಹಂಕಾರವನ್ನ ತ್ಯಜಿಸಿ ಆತ್ಮಜ್ಞಾನವನ್ನ ಹೊಂದಿರುವುದರ ಸಂಕೇತವಾಗಿದೆ. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಈಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಿದ ಜೇನುತುಪ್ಪವನ್ನ ಮಕ್ಕಳಿಗೆ ತಿನ್ನಿಸುವುದರಿಂದ ವಿಶೇಷ ದೈವಿಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಟ್ನಲ್ಲಿ ಭಕ್ತಿಯೊಂದಿಗೆ ಶುದ್ಧ ಮನಸ್ಸಿನಿಂದ ಹಾಗೂ ಸತ್ಕಾರ್ಯಗಳ ಸಂಕಲ್ಪದೊಂದಿಗೆ ಶಿವನನ್ನ ಆರಾಧಿಸುವುದೇ ನಿಜವಾದ ಶಿವಪೂಜೆ ಎಂಬುದನ್ನು ನಮ್ಮ ಧಾರ್ಮಿಕ ಪರಂಪರೆ ಸಾರುತ್ತದೆ.